ಸಾವತ್ತ ನಡಿಗೆ ಹುಟ್ಟಿತ್ತು ಮನೆಗೊಂದು ಬೂದಿಯ ಗಡಿಗೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಕನ್ನಡದ ನಟ ಸಂಚಾರಿ ವಿಜಯ್ ಇನ್ನು ನೆನಪು ಮಾತ್ರ. ಅಪಘಾತದಲ್ಲಿ ಹಲೋಕ ತ್ಯಜಿಸಿದ ಸಂಚಾರಿ ವಿಜಯ್ ಅಂತ್ಯಕ್ರಿಯೆ ಹುಟ್ಟೂರು, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ ನಡೆಯಿತು. ವಿಜಯ್ ಸ್ನೇಹಿತ ರಘು ತೋಟದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಕುಪ್ಪೂರು ಮಠದ ಶ್ರೀಗಳ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನ ಮಾಡಲಾಯಿತು. ಇದಕ್ಕೂ ಮುನ್ನ ಪಾರ್ಥಿವ ಶರೀರಕ್ಕೆ ಸಕಲ ಸರ್ಕಾರಿ ಗೌರವ ಅರ್ಪಿಸಲಾಯಿತು. ಅಂತ್ಯಕ್ರಿಯೆ ವೇಳೆ ವಿಜಯ್ ಕುಟುಂಬಸ್ಥರು, ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ಅಗಲಿದ ಕಲಾವಿದನಿಗೆ ಸಂಬಂಧಿಕರು ಹಾಗೂ ಸ್ನೇಹಿತರು ಕಣ್ಣೀರ ವಿದಾಯವನ್ನ ಹೇಳಿದ್ದಾರೆ. ಕುಪ್ಪೂರು ಶ್ರೀಗಳ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ವಿಜಯ್ ಸ್ನೇಹಿತನ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಆ ಹಳ್ಳಿಯ ಗ್ರಾಮಸ್ಥರು, ವಿಜಯ್ ಸಂಬಂಧಿಕರು, ಸ್ನೇಹಿತರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು. ತಮ್ಮ ನೆಚ್ಚಿನ ಗೆಳೆಯ ವಿಜಯ್ಗೆ ಕಣ್ಣೀರ ವಿದಾಯವನ್ನ ಹೇಳಲಾಗಿದೆ. ಕುಪ್ಪೂರು ಶ್ರೀಗಳ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗಿದೆ. ಸಂಚಾರಿ ವಿಜಯ್ ಇನ್ನು ನೆನಪು ಮಾತ್ರ. ರಾಷ್ಟ್ರ ಪ್ರಶಸ್ತಿ ವಿಜೇತ, ಕನ್ನಡದಲ್ಲಿ ಹಲವಾರು ಚಿತ್ರಗಳಲ್ಲಿ ನಟಿಸಿ ಜನರ ಮನಸ್ಸನ್ನ ಗೆದ್ದಿದ್ದಂತಹ ನಟ ಇನ್ನು ನೆನಪು ಮಾತ್ರ. ಲಿಂಗಾಯತ ವೀರಶೈವ ಪದ್ಧತಿಯಂತೆ ಎಲ್ಲ ಸಕಲ ವಿಧಿವಿಧಾನಗಳ ಮುಖಾಂತರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ವಿಜಯ್ ಅವರ ಹುಟ್ಟೂರು ಪಂಚನಹಳ್ಳಿಯಲ್ಲೇ ಸಂಚಾರಿ ವಿಜಯ್ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಅವರ ಸ್ನೇಹಿತರ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಇದೀಗ ಸಂಚಾರಿ ವಿಜಯ್ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಶ್ರೀಗಳ ನೇತೃತ್ವದಲ್ಲಿ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಲಾಯಿತು. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಗ್ರಾಮಸ್ಥರು, ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪಂಚನಹಳ್ಳಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಈ ಹಲೋಕ ತ್ಯಜಿಸಿದ ಸಂಚಾರಿ ವಿಜಯ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ ನಡೆಯಿತು. ವಿಜಯ್ ಸ್ನೇಹಿತ ರಘು ಅವರ ತೋಟದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಕುಪ್ಪೂರು ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಅಂತ್ಯಕ್ರಿಯೆ ನೆರವೇರಿದೆ. ಲಿಂಗಾಯತ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳನ್ನು ಅಲ್ಲಿ ನೆರವೇರಿಸಲಾಗಿದೆ. ಇದೀಗ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ಮುಗಿದಿರುವಂಥದ್ದು. ವಿಜಯ್ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಕೆಲಸ ಹಾಗಾಗಿ ನಾವು ವಿದ್ಯುತ್ ಈಗ ಸಾಕಷ್ಟು ಸೇರಿ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ನಾನು ಎಲ್ಲ ಬೆಂಗಳೂರಿನಿಂದ ಬಂದಿರುವಂಥ ಮತ್ತು ಬೇರೆ ಊರುಗಳಿಂದ ಬಂದಿರುವಂಥ ಬಹುಶಃ ಯಾರು ಕೂಡ ಅನ್ಕೊಂಡಿರಲಿಲ್ಲ ಇವತ್ತಿನ ದಿನ ಇಷ್ಟೊಂದು ಭಾರವಾಗಿರುತ್ತೆ ಅಂತ. ದುಃಖದಲ್ಲೇ ಎಲ್ಲರೂ ಕೂಡ ವಿಜಯ್ ಅವರ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ರು. ಸಾಕಷ್ಟು ಸ್ನೇಹಿತರು, ಗ್ರಾಮಸ್ಥರು, ಅವರ ಸಂಬಂಧಿಕರೆಲ್ಲರೂ ಕೂಡ ಬಂದಿದ್ರು. ಪಂಚನಹಳ್ಳಿಯಲ್ಲಿ ಈ ಎಲ್ಲ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಇನ್ನು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ದಂತಹ ಸಂಚಾರಿ ವಿಜಯ್ ಅವರಿಗೆ ಸಕಲ ಸರ್ಕಾರಿ ಗೌರವಗಳಿಂದ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿರುವಂಥದ್ದು. ಕುಪ್ಪೂರು ಶ್ರೀಗಳು ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಲಿಂಗಾಯತ ಸಂಪ್ರದಾಯದಂತೆಯೇ ಅವರ ಅಂತಿಮ ವಿಧಿವಿಧಾನಗಳನ್ನು ಇದೀಗ ನೆರವೇರಿಸಲಾಗಿದೆ. ಭಾರವಾದ ಮನಸ್ಸಿನಿಂದ ಅಂತ್ಯಕ್ರಿಯೆಯಲ್ಲಿ ಅವರ ಸ್ನೇಹಿತರು ಪಾಲ್ಗೊಂಡಿದ್ದರು. ಇಷ್ಟು ಬೇಗ ತಮ್ಮ ಗೆಳೆಯನನ್ನು ಕಳ್ಕೊಳ್ತೀವಿ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಒಂದು ರೀತಿಯಾದಂತಹ ಆಘಾತಕಾರಿ ಸುದ್ದಿ. ಈ ಒಂದು
ಆಘಾತ, ದುಃಖದಲ್ಲೇ ಅಂತ್ಯಕ್ರಿಯೆಯಲ್ಲಿ ಅವರ ಅಭಿಮಾನಿಗಳು, ಸ್ನೇಹಿತರೆಲ್ಲರೂ ಕೂಡ ಪಾಲ್ಗೊಂಡಿದ್ರು. ಪಂಚನಹಳ್ಳಿಯಲ್ಲಿ ವಿಜಯ್ ಅವರ ಸ್ನೇಹಿತ ರಘು ಅವರ ತೋಟದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಲಾಗಿತ್ತು. ಅಲ್ಲದೆ ಅಂತಿಮ ವಿಧಿವಿಧಾನಗಳನ್ನು ಸಂಪ್ರದಾಯಬದ್ಧವಾಗಿಯೇ ಮಾಡಲಾಗಿದೆ. ಇದೀಗ ಪಂಚನಹಳ್ಳಿಯಲ್ಲಿ ಅಂತಿಮ ಸಂಸ್ಕಾರದ ಎಲ್ಲ ವಿಧಿವಿಧಾನಗಳು ಕೂಡ ಮುಗಿದಿರುವಂಥದ್ದು. ಇದರ ನೇತೃತ್ವವನ್ನು ಕುಪ್ಪೂರು ಶ್ರೀಗಳು ವಹಿಸಿಕೊಂಡಿದ್ರು. ಸಂಬಂಧಿಕರು, ಸ್ನೇಹಿತರೆಲ್ಲರೂ ಉಪಸ್ಥಿತರಿದ್ದರು. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಅವರ ಅಭಿಮಾನಿಗಳು ಕೂಡ ಬಂದಿದ್ರು. ಇದೀಗ ಎಲ್ಲ ರೀತಿಯಾದಂತಹ ವಿಧಿವಿಧಾನಗಳನ್ನು ಅಲ್ಲಿ ಪೂರೈಸಲಾಗಿದೆ. ಗೊತ್ತಿಲ್ಲ, ಲೋಕಲ್ನವರೇ ಅವ್ರು ಬ್ಯಾಚ್ ಕ್ಯಾರಿ ಮಾಡೋದು, ಯಾರು ಮಾಡಲ್ಲ. ಸ್ನೇಹ ಕಾರ್ಮೆಂಟ್ ಅಂತ ಇದೆ. ಈ ರೋಡಲ್ಲಿ ಹಿಂಗೆ ಮುಂದೆ ಹೋದ್ರೆ ರೈಟ್ ಅಲ್ಲಿ ಸ್ನೇಹ ಕಾರ್ಮೆಂಟ್ ಅಂತ ಇದೆ. ರೈಟ್ ಸೈಡ್ ಲೆಫ್ಟ್ ಸೈಡ್ ಸ್ಯಾನಿಟೇಷನ್ ಹಾಕೋಣ ಇಲ್ಲಿ ನಾವು ಪಂಚನಹಳ್ಳಿ ಗ್ರಾಮಸ್ಥರಲ್ಲೂ ಕೂಡ ಒಂದು ರೀತಿಯಾದಂತಹ ಅತೀವ ನೋವಿದೆ. ಯಾಕಂದರೆ ಹಳ್ಳಿಯಲ್ಲಿ ಹುಟ್ಟಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದಂತಹ ನಟ ತನ್ನ ಅದ್ಭುತ ನಟನೆಯಿಂದಲೇ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸ್ಕೊಂಡಿದ್ರು. ರಾಷ್ಟ್ರ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದರು. ಇಷ್ಟೆಲ್ಲ ಹೆಸರನ್ನ ಮಾಡಿದ್ರು. ನಮ್ಮೂರಿನ ಹುಡುಗ ಅಂತ ಹೆಮ್ಮೆಯಿಂದಲೇ ಹೇಳ್ಕೊಳ್ತಾ ಇದ್ರು. ಆದರೆ ಇಷ್ಟು ಬೇಗ ಇಂತಹ ಒಂದು ಪ್ರತಿಭೆಯನ್ನು ನಾವು ಕಳ್ಕೊಳ್ತೀವಿ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿ ಗ್ರಾಮಸ್ಥರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದರು. ಕಣ್ಣೀರ ವಿದಾಯವನ್ನು ಹೇಳಿದ್ದಾರೆ. ಕೊರೋನಾ ಲಾಕ್ಡೌನ್ ಇರಲಿಲ್ಲ, ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಇರಲಿಲ್ಲ ಅಂತಂದರೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಗ್ರಾಮಸ್ಥರೆಲ್ಲರೂ ಕೂಡ ಬಂದು ಸೇರ್ತಾ ಇದ್ರು. ಆದರೆ ಅಲ್ಲಿ ಎಲ್ಲರಿಗೂ ಕೂಡ ಬರೋದಕ್ಕೆ ಅವಕಾಶ ಇರಲಿಲ್ಲ. ಕೇವಲ ಆಪ್ತರು, ಕುಟುಂಬಸ್ಥರು, ಕೆಲವು ಗ್ರಾಮಸ್ಥರಿಗಷ್ಟೇ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಇದೀಗ ಎಲ್ಲ ವಿಧಿವಿಧಾನಗಳನ್ನು ಮುಗಿಸಲಾಗಿದೆ. ಲಿಂಗಾಯತ ಸಂಪ್ರದಾಯದಂತೆ ಕುಪ್ಪೂರು ಶ್ರೀಗಳ ನೇತೃತ್ವದಲ್ಲಿ ವಿಧಿವಿಧಾನಗಳಾಗಿರುವಂಥದ್ದು. ಸ್ನೇಹಿತರು, ಕುಟುಂಬಸ್ಥರು, ಸಂಬಂಧಿಕರು ಕಣ್ಣೀರ ವಿದಾಯವನ್ನು ಹೇಳಿದ್ದಾರೆ. ಶ್ರೀಗಳ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಎಲ್ಲ ಸಂಪ್ರದಾಯವನ್ನು ಅಲ್ಲಿ ವೀರಶೈವ ಲಿಂಗಾಯತ ಪದ್ಧತಿಯಂತೆಯೇ ಮಾಡಲಾಗಿದೆ. ತಮ್ಮ ಅದ್ಭುತ ನಟನೆಯ ಮುಖಾಂತರ, ಸಮಾಜಮುಖಿ ಕೆಲಸಗಳ ಮುಖಾಂತರ ವಿಜಯ್ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಬಹಳ ಹತ್ತಿರವಾಗಿದ್ರು. ಯಾರೇ ಅವರನ್ನು ಸಂಪರ್ಕ ಮಾಡಿದ್ರು ಕೂಡ, ಅವ್ರಿಗೊಂದು ಮೆಸೇಜ್ ಮಾಡಿದ್ರು ಕೂಡ ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ರು, ಸ್ಪಂದಿಸ್ತಾ ಇದ್ರು. ಏನೇ ಕೆಲಸಗಳಿದ್ರು ಕೂಡ ಮುಕ್ತವಾಗಿ ಮಾತನಾಡ್ತಾ ಇದ್ರು. ಯಾವುದೇ ಒಂದು ಹಮ್ಮು ಬಿಮ್ಮು ಇಲ್ಲದಂತಹ ನಟನಾಗಿದ್ರು ಸಂಚಾರಿ ವಿಜಯ್. ಇವರನ್ನು ಇಷ್ಟು ಬೇಗ ಕಳ್ಕೊಂಡಿದ್ದು ನಿಜಕ್ಕೂ ಕನ್ನಡಿಗರ ದುರಾದೃಷ್ಟ ಅಂತಲೇ ಹೇಳಬಹುದು. ಸಾಕಷ್ಟು ಕಣ್ಣೀರು ಹಾಕ್ತಾ ಇದ್ರು ಅವರ ಸ್ನೇಹಿತರು. ನಾವೆಂದೂ ಕೂಡ ಇಂಥ ಒಂದು ದಿನ ಬರುತ್ತೆ ಅಂತ ಊಹಿಸಿರಲಿಲ್ಲ ಅಂತ ಭಾರವಾದ ಮನಸ್ಸಿನಲ್ಲೇ ವಿಜಯ್ ಅವರಿಗೆ ಅಂತಿಮ ವಿದಾಯವನ್ನು ಸಲ್ಲಿಸಿದ್ದಾರೆ. ಇದೀಗ ಶ್ರೀಗಳ ನೇತೃತ್ವದಲ್ಲಿ ಎಲ್ಲ ವಿಧಿವಿಧಾನಗಳು ಕೂಡ ನೆರವೇರಿರುವಂಥದ್ದು. ಸಂಚಾರಿ ವಿಜಯ್ ಅವರ ಸ್ನೇಹಿತರಾದಂಥ ರಘು ಅವರ ತೋಟದಲ್ಲೇ ಇದೀಗ ಮಣ್ಣು ಮಾಡಲಾಗಿದೆ.
ಪಂಚನಹಳ್ಳಿಯಲ್ಲಿ ಅವರ ಹುಟ್ಟೂರಾದಂತಹ ಪಂಚನಹಳ್ಳಿಗೆ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ದು ಅಲ್ಲೇ ಸಂಚಾರಿ ವಿಜಯ್ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗಿದೆ. ಇನ್ನೂ ಸಂಚಾರಿ ವಿಜಯ್ ನೆನಪು ಮಾತ್ರ. ಅವರ ಅಮೋಘ ಅಭಿನಯದ ಮುಖಾಂತರ, ಸಮಾಜಮುಖಿ ಕಾರ್ಯದ ಮುಖಾಂತರ ಎಂದೆಂದಿಗೂ ಕೂಡ ಅವರು ಜೀವಂತವಾಗಿರ್ತಾರೆ. ಆದರೆ ದೈಹಿಕವಾಗಿ ಇವತ್ತು ಸಂಚಾರಿ ವಿಜಯ್ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇಲ್ಸ ನಾವು ನಿಮ್ಮ ಭಾರ ಎಷ್ಟು ಭಾರ ಇದೆ? ಓ, ಇದರಲ್ಲಿ ಒಂದು 5 ಕ್ಯಾಮ್ರಾ ಎತ್ಕೊಂಡು ಹೋಗ್ಬೋದು. 5 ಕ್ಯಾಮ್ರಾ ನ್ಯೂಸ್ ಇದು ಅಂಬಾನಿರು 46 ಚಾನಲ್ ಇದೆ. ಇಲ್ಲಿ ಬರಲ್ಲ, ನೀವು ನೋಡಿ, ನೀವು ಹಾಕ್ಸ್ಕೊಂಡಿಲ್ಲ, ರೀಚಾರ್ಜ್ ಮಾಡಿಲ್ಲ. ರೀಚಾರ್ಜ್ ಮಾಡ್ಬೇಕು, ರೀಚಾರ್ಜ್ ಮಾಡ್ಕೊಂಡು ಬರೀ. ಟಾಟಾ ಸ್ಕೈಲ್ ಬರುತ್ತೆ ನೋಡಿ, ರೀಚಾರ್ಜ್ ಮಾಡಿದ್ರೆ ಫ್ರೀ ಬರಲ್ಲ, ಫ್ರೀ ಇಲ್ಲ. ನಮ್ಮವ್ರು ಇದ್ರಲ್ಲ ಇಲ್ಲಿ, ಮೊಬೈಲ್ ಹೌದು ಇಲ್ಲ, ನಮ್ಮವ್ರು ಇಲ್ಲಿ ಲೋಕಲ್ ಅವ್ರಿದ್ದಾರೆ, ಅವರಿದ್ದಾರೆ ನೋಡಿ. ಹಾಂ, ಅವರು ಲೋಕಲ್. ಸ್ವಾಮೀಜಿದ ತಗೊಳ್ಳೋಣ, ತಗೊಳ್ತಾರಂತ ಹೇಳಿದ್ರ? ಹೋಗೋಣ ಅಲ್ಲಿಗೆ. ಮೈಕು ಅದಾಗುತ್ತೆ. ಎಲ್ಲ ಸಕಲ ವಿಧಿವಿಧಾನಗಳನ್ನು ಇದೀಗ ಅಲ್ಲಿ ಪೂರೈಸಲಾಗಿದೆ. ಪಂಚನಹಳ್ಳಿಯಲ್ಲಿ ಇದೀಗ ಸಂಚಾರಿ ವಿಜಯ್ ಅವರ ವಿಧಿವಿಧಾನಗಳು ಲಿಂಗಾಯತ ಸಂಪ್ರದಾಯದಂತೆ ಎಲ್ಲವೂ ಆಗಿರುವಂಥದ್ದು. ಶ್ರೀಗಳ ನೇತೃತ್ವದಲ್ಲಿ ಇದೀಗ ಆ ಕಾರ್ಯಗಳೆಲ್ಲವೂ ಕೂಡ ಮುಗಿದಿದೆ. ಗ್ರಾಮಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಪಾಲ್ಗೊಂಡಿದ್ದರು. ಪಂಚನಹಳ್ಳಿಯಲ್ಲಿ ಇದೀಗ ವಿಜಯ್ ಅವರ ಅಂತಿಮ ವಿಧಿವಿಧಾನಗಳು ನೆರವೇರಿದೆ. ಪಂಚನಹಳ್ಳಿಯಲ್ಲಿ ಸಂಚಾರಿ ವಿಜಯ್ ಅವರ ಶರೀರ ಇದೀಗ ಮಣ್ಣಲ್ಲಿ ಮಣ್ಣಾಗಿದೆ. ಆದರೆ ಯಾವತ್ತಿಗೂ ಕೂಡ ಜೀವಂತವಾಗಿರ್ತಾರೆ. ಅವರ ಅದ್ಭುತ ಚಿತ್ರಗಳ ಮೂಲಕ, ಸಮಾಜಮುಖಿ ಕೆಲಸಗಳ ಮುಖಾಂತರ ಯಾವಾಗಲೂ ಕೂಡ ನಾವು ಅವರನ್ನು ನೆನೆಸ್ಕೊಳ್ತಾ ಇರ್ತೀವಿ, ಅವರ ಅಭಿನಯವನ್ನು ಕಣ್ತುಂಬಿಕೊಳ್ತಾ ಇರ್ತೀವಿ. ಆದರೆ ಸಂಚಾರಿ ವಿಜಯ್ ಅವರಿಗೆ ಕಣ್ಣೀರ ವಿದಾಯವನ್ನು ಸಲ್ಲಿಸಿದ್ದಾರೆ. ಪಂಚನಹಳ್ಳಿಯ ಹೆಮ್ಮೆ ಅಂತಲೇ ಆ ಭಾಗದ ಜನ ಅಂದ್ಕೊಂಡಿತ್ತು. ಹಾಗಾದರೆ ಆ ಹಳ್ಳಿ ಭಾಗದಲ್ಲಿ ಹುಟ್ಟಿ ಕನ್ನಡ ನಾಡಿಗೆ ಕಲೆಯ ಮುಖಾಂತರ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದರು. ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು. ಇಂತಹ ಅದ್ಭುತ ನಟನನ್ನ, ನಮ್ಮೂರಿನ ಹೆಮ್ಮೆಯನ್ನು ಕಳ್ಕೊಂಡ್ವಲ್ಲ ಅನ್ನುವಂತಹ ದುಃಖ ಸರ್ಕಾರ ಗೌರವದೊಂದಿಗೂ ಸಮೇತ ಸರ್ಕಾರದಿಂದ ಅವ್ರು ವ್ಯವಸ್ಥಿತವಾಗಿ ಗೌರವವನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಧಾರ್ಮಿಕ ವಿಧಿವಿಧಾನಗಳು ಸಮೇತ ಭಾಳ ಅಚ್ಚುಕಟ್ಟಾಗಿ, ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೀತು. ನಿಜವಾಗಿ ಅವ್ರು ಪುಣ್ಯ ಮಾಡಿದ್ರು ಅಂತ ಅನ್ಸುತ್ತೆ. ಇಂತಹ ಕೋವಿಡ್ ಸಂದರ್ಭದಲ್ಲೂ ಸಮೇತ ಇಷ್ಟು ಜನ ಸೇರಿ ಅವ್ರಿಗೆ ಅಂತಿಮ ನಮಸ್ಕಾರಗಳನ್ನು ತಿಳಿಸಿರ್ತಕ್ಕಂಥದ್ದು, ಅಂತಿಮ ನಮನಗಳನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಹುಟ್ಟಿದೂರಿದ ಋಣವನ್ನು ತೀರಿಸುವಂತಹ ನಿಟ್ಟಿನಲ್ಲಿ
ಆ ಇಡೀ ಗ್ರಾಮಸ್ಥರೆಲ್ಲರೂ ಸಹ ಗೌರವದಿಂದ ಅವ್ರನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ನೋಡಿದರೆ ನಿಜವಾಗ್ಲೂ ಸಂತೋಷದಾಯಕವಾಗ್ತದೆ. ಅವ್ರಿಗಿನ್ನೂ ಸಮೇತ ಸಮಾಧಾನ ಊರಿನವ್ರಿಗೆ ಆಗಿಲ್ಲ. ಯಾಕೆಂದರೆ ಅವ್ರನ್ನ ಪೂರ್ತಿ ನಾವು ನೋಡೋಕ್ಕಾಗಿಲ್ಲ ಅಂತೇಳಿ ಬಹಳ ಜನ ನೊಂದ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಪರಿಸ್ಥಿತಿ ಆಗಿದೆ, ವಾತಾವರಣ ಆಗಿರೋದ್ರಿಂದ, ಈ ಭಾಗದಲ್ಲಿ ಕೋವಿಡ್ ಸಹ ಜಾಸ್ತಿ ಇರೋದ್ರಿಂದ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಏನು ವ್ಯವಸ್ಥೆ ಮಾಡ್ಬೋದು ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಶಾಸ್ತ್ರೋಕ್ತವಾಗಿ ಕ್ರಮವಾಗಿ ಇಲ್ಲಿ ಸಂಸ್ಕಾರ ಆಗಿರ್ತಕ್ಕಂಥದ್ದು ನಿಜವಾಗೂ ಸಂತೋಷದಾಯಕ. ಜೊತೆಗೆ ಅವ್ರಿಗೂ ಆತ್ಮಕ್ಕೆ ತೃಪ್ತಿ ಸಿಕ್ಕಿದೆ ಅಂತೇಳಿ ನಾವಾದರೂ ಸಹ ಭಾವಿಸಿದ್ವಿ. ಯಾಕೆಂದರೆ ಎಲ್ಲೋ ಆಗಿದ್ರೆ ಅವರಿಗೆ ಆತ್ಮಕ್ಕೆ ತೃಪ್ತಿ ಸಿಕ್ತಿತ್ತೋ ಇಲ್ವೋ, ಆದರೆ ಹುಟ್ಟಿದ ಊರಲ್ಲಿ ಆಗಿದ್ದು ಅವರಿಗೆ ತೃಪ್ತಿ ಸಿಕ್ಕಿದೆ. ಅವರ ಆತ್ಮೀಯ ಸ್ನೇಹಿತ ವಿಶೇಷವಾಗಿ ಈ ಒಂದು ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ರಘು ಅವರು. ಈ ಜಾಗದಲ್ಲಿ 100 ಜನ ಇಲ್ಲಿ ಸೇರಿಕೊಂಡು ಅವ್ರಿಗೆ ಅಂತಿಮ ನಮವನ್ನು ಸಲ್ಲಿಸಿರ್ತಕ್ಕಂಥದ್ದು. ಪೂಜೆ ವಿಧಾನಗಳು ಸಮೇತ ಕ್ರಮವಾಗಿ ಶಿಸ್ತಿನಿಂದ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಸಹ ಸಂತೋಷ ತಂದಿದೆ ಅಂತೇಳಿ ಈ ಮುಖಾಂತರ. ಏಕೆಂದರೆ ಅವರು ಮಾಡಿರ್ತಕ್ಕಂತಹ ಒಂದು ಶ್ರಮ ಸಾರ್ಥಕತೆ ಆಗುವ ನಿಟ್ಟಿನಲ್ಲಿ ಅವರ ಆಸೆ ಆಕಾಂಕ್ಷೆಗಳು ಬಹಳ ಇತ್ತು ಪಾಪ. ಆದರೂ ಸಮೇತ ಅವರೊಂದು ಅದು ಹೇಳಕ್ಕೆ ಅಸಾಧ್ಯ ಪಾಪ. ಅವರಲ್ಲಿದ್ದಂತಹ ಕಲೆ, ಅವ್ರಿಗೆ ಇರತಕ್ಕಂತಹ ಭಾವನೆ, ಎಲ್ಲರನ್ನ ಸೇರಿಸ್ಕೊಂಡಿರ್ತಕ್ಕಂಥ ಇವತ್ತು ಅನೇಕ ಅವರ ಆತ್ಮೀಯರು ಬಂದಿರತಕ್ಕಂಥದ್ದು, ಇನ್ನೂ ಭಾಳ ಜನ ಬರೋರನ್ನ. ಆದರೆ ಪರಿಸ್ಥಿತಿ ಹೀಗಿರೋದ್ರಿಂದ ಬಹಳ ಇದರಲ್ಲಿ ಅವರು ಸಹ ಬಂದು ಅವರ ದುಃಖವನ್ನು ನೋಡಿದಾಗ ನಮಗೂ ಅಯ್ಯೋ ಅನ್ನಿಸ್ತು ಪಾಪ. ಆದರೂ ಸಮೇತ ಅವರ ಸಮಯ ಅಂದರೆ ಅವರ ಆಯುಷ್ ಇಷ್ಟೇ ಅಂತ ಅನಿಸುತ್ತೆ. ಇಷ್ಟ ಸಮಯದಲ್ಲೇ ಸಮೇತ ಇಡೀ ವಿಶ್ವವೇ ರಾಷ್ಟ್ರವೇ ಗಮನಿಸುವ ರೀತಿಯಲ್ಲಿ ಅವರು ಜೀವನವನ್ನು ಮಾಡಿ ಎಲ್ಲರಿಗೂ ಬೆರೆತೋಗಿರ್ತಕ್ಕಂತಹ ವ್ಯಕ್ತಿ ನಮ್ಮ ಸಂಚಾರಿ ವಿಜಯವರು ಆಗಿದ್ದರು. ಅವರೆಲ್ಲ ಅಣ್ಣ ತಮ್ಮಗಳು ಸಹ ಅವರ ಬಂಧು ಭಗಿನಿಯರು ಸಹ ಬಂದು ಇಲ್ಲಿ ಒಳ್ಳೆ ಗೌರವವನ್ನು ಕೊಟ್ಟು ಅವರ ಅಂತ್ಯ ಸಂಸ್ಕಾರವನ್ನು ಶಾಸ್ತ್ರೋಕ್ತವಾಗಿ ಸಂಪ್ರದಾಯಬದ್ಧವಾಗಿ ನೆರವೇರಿಸಿರ್ತಕ್ಕಂಥದ್ದು, ನಾವೇ ಮುನ್ನಿಂತು ಈ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ನಮಗೂ ಸಹ ಸಮಾಧಾನ ತಂದಿದೆ ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೇವೆ. ಇಲ್ಲ ಸರ್, ನಾವು ನಿಮ್ಮ ಭಾರ ಎಷ್ಟು ಭಾರ ಇದೆ? ಓ, ಇದರಲ್ಲಿ ಒಂದು 5 ಕ್ಯಾಮ್ರಾ ಎತ್ಕೊಂಡು ಹೋಗ್ಬೋದು. 5 ಕ್ಯಾಮ್ರಾ ಮೊಬೈಲಲ್ಲಿ ಹಾಕಿದ್ದೀನಿ ನೋಡಿ. ಜಾಸ್ತಿ ಮುಂದೆ ಹೋಗ್ಬೇಡ್ರಿ, ಅಷ್ಟಕ್ಕೆ ಮಾಡಿ. ಇದು ಅಂಬಾನಿ 46 ಜನ ಎಲ್ಲಿ ಬರಲ್ಲ ಮಾಡಿಲ್ಲ ಅಂತ ನೀವು ನೋಡಿ, ನೀವು ಹಾಕ್ಸ್ಕೊಂಡಿಲ್ಲ, ರಿಚಾರ್ಜ್ ಮಾಡಿಲ್ಲ. ರಿಚಾರ್ಜ್ ಮಾಡ್ಬೇಕು ನೀವು. ಕೊಪ್ಪೂರು ಶ್ರೀಗಳು ಕೂಡ ಮಾತನಾಡಿದರು. ಎಲ್ಲ ಶಾಸ್ತ್ರೋಕ್ತವಾಗಿ ನಾವು ಅಂತಿಮ ವಿಧಿವಿಧಾನಗಳನ್ನು ಮಾಡಿದ್ದೇವೆ. ಅವರ ಆಯಸ್ಸು ಇಷ್ಟೇ ಇತ್ತು ಅಂತ ಅನಿಸುತ್ತೆ. ಈ ಸಮಯದಲ್ಲೇ ಅವರು ಇಡೀ ವಿಶ್ವವೇ ರಾಷ್ಟ್ರವೇ ಅವರ ಒಂದು ಕಲೆಯನ್ನು ಗುರುತಿಸುವಂತಹ ರೀತಿಯಲ್ಲಿ ಅವರು ತಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಅಂತ ಹೇಳಿದರು. ಆದರೆ ಅವರ ಹಳ್ಳಿಯಲ್ಲೇ, ಪಂಚನಹಳ್ಳಿಯಲ್ಲೇ ಹುಟ್ಟೂರಾದಂಥ ಪಂಚನಹಳ್ಳಿಯಲ್ಲೇ ಅಂತಿಮ ವಿಧಿವಿಧಾನಗಳನ್ನು ಮಾಡಿರುವಂಥದ್ದು ಅವರ ಆತ್ಮಕ್ಕೂ ಕೂಡ ಒಂದು ರೀತಿ ಶಾಂತಿ ಸಿಕ್ಕಿರುತ್ತೆ ಅಂತಲೇ ನಾವು ಭಾವಿಸ್ತೀವಿ. ಗ್ರಾಮಸ್ಥರೆಲ್ಲರೂ ಕೂಡ, ಯಾಕಂದರೆ ಹುಟ್ಟಿದ ಋಣವನ್ನು ತೀರಿಸಿದಂಥ ನಟರಾಗಿದ್ದರು ಅವರು. ಈ ಹಳ್ಳಿಯಲ್ಲಿ ಹುಟ್ಟಿ ಅವರು ರಾಷ್ಟ್ರದ ಗಮನವನ್ನು ಸೆಳೆದಿದ್ರು. ಇಷ್ಟು ಸಾಧನೆ ಮಾಡಿದಂಥ ವಿಜಯ್ ಅವರನ್ನು ನಾವು
ಕೊನೆಯದಾಗಿ ಕಣ್ ತುಂಬ್ಕೊಳ್ಳೋಕ್ಕಾಗಲಿಲ್ಲ ಅಂತ ಸಾಕಷ್ಟು ಗ್ರಾಮಸ್ಥರು ಬೇಜಾರು ಮಾಡ್ಕೊಳ್ತಾ ಇದ್ರು. ಬಟ್ ಕೋವಿಡ್ ಅಂತಹ ಸಂದರ್ಭದಲ್ಲೂ ಕೂಡ ಇಷ್ಟು ಜನ ಸೇರಿದ್ದಾರೆ, ಅವರನ್ನು ನೋಡಿದ್ದಾರೆ ಅಂತಂದರೆ ಅವರ ಸಾಧನೆ ಏನು ಅನ್ನೋಂಥದ್ದು ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಶ್ರೀಗಳು ಹೇಳಿದರು. ಆದರೆ ಶಾಸ್ತ್ರೋಕ್ತವಾಗಿ ಎಲ್ಲ ವಿಧಿವಿಧಾನಗಳನ್ನು ನಾವು ಈ ಸಂದರ್ಭದಲ್ಲಿ ಮಾಡಿದ್ದೀವಿ, ಲಿಂಗಾಯತ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆಯನ್ನು ಮಾಡಿದ್ದೀವಿ, ನೆರವೇರಿಸಿದ್ದೀವಿ ಅಂತ ಶ್ರೀಗಳು ಹೇಳಿದ್ದಾರೆ. ಸಂದರ್ಭದಲ್ಲಿ ಅವರ ಆಪ್ತರು, ಸ್ನೇಹಿತರು ಕಣ್ಣೀರನ್ನು ಹಾಕಿ ಕಣ್ಣೀರಿನ ವಿದಾಯವನ್ನು ಕೊಟ್ಟಿದ್ದಾರೆ. ಸಂಚಾರಿ ವಿಜಯ್ ಅವರ ದೇಹ ಇದೀಗ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ.